ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನ ಮನೆಯವರೆಲ್ಲರೂ ತುಂಬ ಖುಷಿಯಾಗಿ ಇರ್ತಾರೆ. ಇನ್ನು ಮಹಿ ಕಾಲೇಜ್ ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾ ಇರ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಮಹಿ ಕಾಲೇಜಿಗೆ ಹೊರಟೆ, 1 ನಿಮಿಷ ಟಿಫಿನ್ ಕೊಡ್ತೇನೆ, ಅದನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ. ಇನ್ನು ಮಹಿ ಹೇಳ್ತಾನೆ, ಅಣ್ಣ ಟಿಫಿನಿಗೆ ಏನು ಮಾಡಿದ್ಯಾ ಅಣ್ಣ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಚಪಾತಿ ಮಾಡಿದ್ದೀನಿ ಕಣೋ, ಫುಲ್ಕ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಓ ನಿನಗೆ ಇಲ್ಲಿ ಫುಲ್ಕ, ಆದರೆ ನೀನು ಸೈಟಿಗೆ ಹೋದ್ರಿ ಅಲ್ಲಿ ನಿನಗೆ ಪುಳಕ ಅಲ್ವಾ ಅಂತ ಹೇಳಿ ತಮಾಷೆ ಮಾಡ್ತಾನೆ. ಆಗ ಮಹಿ ಹೇಳ್ತಾನೆ, ಅಣ್ಣ ಚಪಾತಿ ಬಿಡು, ಸೈಡಿಗೆ ಏನು ಮಾಡಿದ್ಯಾ ಅದಕ್ಕೆ ನಂಚ್ಕೊಂಡು ತಿನ್ನೋಕೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಇನ್ನೇನು ಮಾಡಿರ್ತಾನೆ, ಪೊಟ್ಯಾಟೊ ಫ್ರೈ ಮಾಡಿರ್ತಾನೆ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಮಹಿ ಹೇಳ್ತಾನೆ, ಅಣ್ಣ ಪೊಟ್ಯಾಟೊ ಫ್ರೈಯಾ, ನಂಗೆ ಬೇಡ ಅಣ್ಣ, ನಿಂಗೆ ಗೊತ್ತಲ್ವ ನಾನು ವೆಜ್ ತಿನ್ನಲ್ಲ ಅಂತ ಹೇಳ್ಕೊಂಡು ನಂಗೆ ಬೇಡ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ವೆಜ್ ಅಲ್ಲ ಕಣೋ, ಎಗ್ ಬುರ್ಜಿ ಮಾಡಿದ್ದಾನೆ ನಿಂಗೆ ಇಷ್ಟ ಅಂತ, ಅದನ್ನೇ ತಿನ್ನು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಹೌದಾ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳ್ತಾನೆ. ಇನ್ನು ಮಹಿ ಕಾಲೇಜಿಗೆ ಅಂತ ಹೊರಡ್ತಾನೆ. ಆವಾಗ ಮುತ್ತು ಹೇಳ್ತಾನೆ, 1 ನಿಮಿಷ ಮಹಿ ನಿಂತ್ಕೋ ಅಂತ ಹೇಳಿ ಅವನಿಗೆ ಒಂದು ಡ್ರೆಸ್ಸನ್ನು ಗಿಫ್ಟಾಗಿ ಕೊಡ್ತಾನೆ. ಆಗ ಮಹಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಹರಿ ಹೇಳ್ತಾನೆ, ಏನಣ್ಣ ನಿನ್ನ ತಮ್ಮನಿಗೆ ಮಾತ್ರ ಡ್ರೆಸ್ ಕೊಡ್ತಿದ್ಯಾ, ನಮಗೆಲ್ರಿಗೂ ಡ್ರೆಸ್ ಕೊಡಲ್ವಾ ನೀನು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಲೋ ನಿನ್ನ ಹತ್ರ ಇರೋ ಡ್ರೆಸ್ಸನ್ನು ಸರಿಯಾಗಿ ಹಾಕೋ, ಅವನ ಹತ್ರ ಕಾಲೇಜಿಗೆ ಹೋಗೋಣ ಕಣೋ, ಅವನಿಗೆ ತುಂಬ ಡ್ರೆಸ್ ಬೇಕಾಗಿರುತ್ತೆ, ಅದಕ್ಕೆ ನಾನು ಅವನಿಗೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾನೆ. ಆಗ ಮಹಿಗಂತೂ ತುಂಬ ಖುಷಿಯಾಗುತ್ತೆ. ಮಹಿ ಹೇಳ್ತಾನೆ, ಅಣ್ಣ ತುಂಬ ಚೆನ್ನಾಗಿದೆ ಅಣ್ಣ ಡ್ರೆಸ್ ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಹೌದು ಮಹಿ ತುಂಬ ಚೆನ್ನಾಗಿದೆ, ನಿನಗೆ ಕರೆಕ್ಟ್ ಆಗುತ್ತಾ ಅಂತೇಳಿ ನೋಡೋಣ ಅಂತೇಳಿ ಸೈಜ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು ಅಲ್ಲಿಗೆ ನಟರಾಜ ಬರ್ತಾನೆ. ನಟರಾಜ್ ಬಂದದ್ದು ನೋಡಿ ಮಹಿಗಂತೂ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಇನ್ನು ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದ ಕೂಡಲೇ ಅವಳು ಹೇಳ್ತಾಳೆ, ಮಹಿ ಕಾಲೇಜಿಗೆ ಹೋಗಲ್ವಾ, ಲೇಟ್ ಆಯಿತಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲ ಅತ್ತಿಗೆ ಈಗ ಹೋಗಬೇಕು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯಿತು ಮಹಿ, ಹಾಗಾದರೆ ನಾನು ನಿನ್ನನ್ನು ಡ್ರಾಪ್ ಮಾಡ್ತೇನೆ, ನನಗೊಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ನಾನು ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೇನೆ ಅಂತ ಹೇಳಿ ಚಂದನ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಏನು ಅತ್ತಿಗೆ ಕೆಲಸ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನು ಮಹಿ ಕೆಲಸ ಏನಂತ ಹೇಳಿದರೆ ಮಾತ್ರ ನನ್ನ ಜೊತೆ ನೀನು ಬರೋದಾ ಅಂತ ಕೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಯ್ಯೋ ಅತ್ತಿಗೆ ಹಾಗೇನಿಲ್ಲ ಅತ್ತಿಗೆ, ಸುಮ್ಮನೆ ಕೇಳಿದೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯಿತು ಮಹಿ ನನ್ನ ಜೊತೆ ಬಾ ಹೋಗೋಣ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ಏನು ಮೇಡಮ್ ಅಂತ ಕೆಲಸ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನಿಮ್ಮ ಹತ್ರ ನಾನೇ ಕೇಳಬೇಕು ಅಂತ ಹೇಳ್ತಾಳೆ. ಇನ್ನು ಮಹಿ ಮತ್ತು ಚಂದನ ಇಬ್ಬರು ಕೂಡ ಹೋಗ್ತಾರೆ. ಆದರೆ ಅವ್ರು ಹೋಗಿರೋದು ದೇವಸ್ಥಾನಕ್ಕಾಗಿರ್ತದೆ. ಇನ್ನು ಮಹಿ ಹೇಳ್ತಾನೆ, ಅಲ್ಲ ಅತ್ತಿಗೆ ಇದೇನು ಸಡನ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರಿ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹಾಗೇನಿಲ್ಲ ಮಹಿ, ಹೇಗೂ ಬೇಗ ಬಂದಿದ್ವಲ್ಲ, ತುಂಬಾ ಟೈಮ್ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅನಿಸ್ತು, ಅದಕ್ಕೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ ಚಂದನ. ಇನ್ನು ಚಂದನ ಮಹಿ ಇಬ್ಬರು ದೇವರ ದರ್ಶನನ ಚೆನ್ನಾಗಿ ಮಾಡಿಕೊಂಡು ಬರ್ತಾರೆ. ಆಗ ಚಂದನ ಹೇಳ್ತಾಳೆ, ಮಹಿ ಸ್ವಲ್ಪ ಇಲ್ಲಿ ಬಾ ಕೂತ್ಕೋ, ಸ್ವಲ್ಪ ಮಾತಾಡಲಿಕ್ಕಿದೆ ನಿನ್ನ ಹತ್ರ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಏನತ್ತಿಗೆ, ಏನು ಮಾತಾಡೋಕ್ಕಿದೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಮಹಿ ಸಾರಿ ಮಹಿ, ನಾನು ನಿಂಗೆ ಹೊಡಿಬಾರ್ದಿತ್ತು, ನಂಗೆ ಗೊತ್ತಿದೆ ನಿಂಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಯ್ಯೋ ಅತ್ತಿಗೆ, ನಿಮಗೆ ನನಗೆ ಹೊಡಿಲಿಕ್ಕೆ, ಬೈಲಿಕ್ಕೆ, ನನ್ನನ್ನು ತಿದ್ದಲಿಕ್ಕೆ ಎಲ್ಲ ಹಕ್ಕು ಕೂಡ ಇದೆ ಅತ್ತಿಗೆ, ನನಗೇನು ಬೇಜಾರಾಗಲಿಲ್ಲ ಬಿಡಿ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡು ಮಹಿ, ನೀನು ಆ ರೀತಿ ಮಾತಾಡಿದ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅಂಕಲ್ಗೆ, ಅದಕ್ಕೆ ನಾನು ಆ ರೀತಿ ನಿನಗೆ ಹೊಡಿಬೇಕಾಯಿತು, ಯಾಕಂದರೆ ನೀನು ನನ್ನ ಮಾತೇ ಕೇಳ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅತ್ತಿಗೆ, ನೀವು ನನಗೆ ಹೊಡೆದ್ರಿ, ಬುದ್ಧಿ ಹೇಳಿದರೆ ಪರವಾಗಿಲ್ಲ, ಆದರೆ ನಂಗೆ ಒಂದು ಅರ್ಥ ಆಗ್ತಿಲ್ಲ, ನೀವು ಯಾಕೆ ಆ ವಯ್ಯಂಗೆ ಅಷ್ಟು ಸಪೋರ್ಟ್ ಮಾಡ್ತೀರಾ, ಅವ್ರಿಗೆ ಯಾಕೆ ನೀವು ಏನೂ ಹೇಳಲ್ಲ, ಅವ್ರು ಮಾಡಿದ್ದೆಲ್ಲ ಸರಿ ಅಂತೀರಾ, ಯಾಕೆ ಅತ್ತಿಗೆ ನೀವು ಹಾಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಮಹಿ ಏನು ಗೊತ್ತಾ, ಕೆಲವೊಂದು ವಿಚಾರಗಳಿದೆ ಮಹಿ, ಅದನ್ನ ಹೇಳೋಕ್ಕಾಗಲ್ಲ, ಆದರೆ ಒಂದಂತೂ ನೆನಪಿಟ್ಕೋ, ಅಂಕಲ್ ಯಾವ ತಪ್ಪು ಕೂಡ ಮಾಡಲಿಲ್ಲ, ನಿಮ್ಮಮ್ಮ ಮನೆ ಬಿಟ್ಟು ಹೋಗೋದಕ್ಕೂ ಅಂಕಲ್ಗೂ ಯಾವ ಸಂಬಂಧ ಕೂಡ ಇಲ್ಲ, ಅದು ನೆನಪಿಟ್ಕೊ ಮಹಿ. ನೋಡು ಮಹಿ, ಹೌದು ನಿಮ್ಮಮ್ಮ ಬಂದ ಮೇಲೆ ಅವರಾಗೆ ಹೋದರು, ಅವ್ರಿಗೆ ನಡೆಸ್ತಿರೋ ಜೀವನದಲ್ಲಿ ನಿನ್ನ ಅಗತ್ಯ ಇಲ್ಲ ಅಂತ ಅನಿಸುತ್ತೆ, ಅವ್ರ ಜೀವನದಲ್ಲಿ ಯಾವತ್ತಾದ್ರೂ ನಿನ್ನ ಅಗತ್ಯ ಬಂದರೆ ಅವರೇ ಮತ್ತೆ ಬರ್ತಾರೆ, ನೀನು ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಹೇಳಿ ಮರ್ತುಬಿಡು ಮಹಿ, ಇದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಆದರೆ ಒಂದು ಮಹಿ, ಒಂದಂತೂ ತಿಳ್ಕೊ, ನಿಮ್ಮಪ್ಪ ಯಾವ ತಪ್ಪು ಕೂಡ ಮಾಡಲಿಲ್ಲ, ಅವ್ರು ಯಾವ ಅನ್ಯಾಯ ಕೂಡ ಮಾಡಲಿಲ್ಲ, ಅದಂತೂ ಸತ್ಯ. ಒಂದು ವಿಷಯ ಹೇಳ್ತೇನೆ ಕೇಳು, ನಾವು ಒಬ್ಬರನ್ನ ಇಷ್ಟಪಡ್ತಾ ಇರ್ತೇವೆ ಅಂತ ಅಂದ್ಕೊ, ಆವಾಗ ಅವ್ರು ಏನೇ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು ನಮ್ಗೆ ಸರಿ ಅಂತಲೇ ಕಾಣಿಸುತ್ತೆ, ಯಾಕಂದರೆ ನಾವು ಆ ವ್ಯಕ್ತಿಯನ್ನು ಇಷ್ಟಪಡ್ತಿರ್ತೇವೆ.
ಅದೇ ನಾವು ಒಂದು ವ್ಯಕ್ತಿಯನ್ನು ದ್ವೇಷ ಮಾಡ್ತಿದ್ದೇವೆ, ಇಷ್ಟಪಡ್ತಿಲ್ಲ ಅಂತ ಅಂದ್ಕೋ, ಆಗ ಅವರೆಷ್ಟೇ ಸರಿ ಮಾಡಿದ್ರು, ಏನೇ ಮಾಡಿದ್ರು, ಯಾವ ಕೆಲಸ ಮಾಡಿದ್ರು ನಮಗದು ತಪ್ಪಾಗಿಯೇ ಅನಿಸುತ್ತೆ. ಏಕೆಂದರೆ ನಾವು ಆ ವ್ಯಕ್ತಿಯನ್ನು ಇಷ್ಟಪಡ್ತಿಲ್ಲ, ದ್ವೇಷಿಸ್ತಿದ್ದೇವೆ ಅನ್ನೋ ಕಾರಣಕ್ಕೆ. ಅದೇ ರೀತಿ ಮಹಿ, ನೋಡು ಅಂಕಲ್ ಅಂದರೆ ನಿಂಗೆ ಇಷ್ಟ ಇಲ್ಲ, ಹಾಗಾಗಿ ಏನೇ ತಪ್ಪಾಗಲಿ ನೀನು ಎಲ್ಲ ಅವ್ರ ಮೇಲೆ ಹಾಕ್ತೀಯ. ಅದೇ ಆಗ್ತಿರೋದು ಇಲ್ಲಿ. ನೋಡು ಮಹಿ, ಒಂದಂತೂ ಸತ್ಯ, ಅಂಕಲ್ ಯಾವ ತಪ್ಪು ಕೂಡ ಮಾಡಲಿಲ್ಲ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅತ್ತಿಗೆ, ನೀವು ಇಷ್ಟೆಲ್ಲ ಹೇಳಿದ್ರಿ, ಆದರೆ ನಂಗೆ ಒಂದು ಅರ್ಥ ಆಗ್ತಿಲ್ಲ, ನೀವು ಆ ವಯ್ಯನ ಬಗ್ಗೆ ಯಾವುದೇ ತಪ್ಪು ಮಾತಾಡ್ತಿಲ್ಲ, ಅವನ ಬಗ್ಗೆ ಏನೂ ಹೇಳ್ತಾ ಇಲ್ಲ, ಅವ್ನು ಮಾಡಿ ತಪ್ಪಂತ ಹೇಳ್ತಾನೆ ಇಲ್ಲ, ಯಾಕೆ ಅದಕ್ಕೆ ನೀವು ಈ ರೀತಿ ಮಾಡ್ತಿದ್ದೀರಾ, ಅವ್ರ ವಿರುದ್ಧವಾಗಿ ನೀವು ಯಾಕೆ ಒಂದು ಮಾತಾಡ್ತಿಲ್ಲ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಮಹಿ ಏನು ಗೊತ್ತಾ, ಒಂದಂತೂ ಸತ್ಯ, ನಿಮ್ಮಪ್ಪ ಯಾವ ತಪ್ಪು ಕೂಡ ಮಾಡಲಿಲ್ಲ, ಅದಂತೂ ಸತ್ಯ. ಏನಂದರೆ ತುಂಬ ವಿಚಾರಗಳು ನಿಂಗೆ ಗೊತ್ತಿಲ್ಲ, ಆ ವಿಚಾರ ನನಗೆ ಗೊತ್ತಿದೆ, ಅದಕ್ಕೆ ನಾನು ಈ ರೀತಿ ಮಾತಾಡ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅತ್ತಿಗೆ, ಯಾವ ವಿಚಾರ ನಂಗೆ ಗೊತ್ತಿಲ್ಲ, ನನಗೂ ಆ ವಿಚಾರ ಹೇಳಿ, ನನಗೂ ಎಲ್ಲನೂ ಅರ್ಥ ಆಗುತ್ತೆ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನಿನಗೆ ಆ ವಿಚಾರ ಹೇಳೋ ಟೈಮ್ ಈಗ ಬಂದಿಲ್ಲ, ಆ ವಿಚಾರ ಹೇಳೋ ಸಮಯ ಸಂದರ್ಭ ಬಂದಾಗ ನಾನು ಆ ವಿಚಾರ ನಿನಗೆ ಹೇಳ್ತೇನೆ ಅಂತ ಹೇಳಿ ಅಲ್ಲಿಂದ ಇಬ್ಬರು ಕೂಡ ಹೊರಡ್ತಾರೆ. ಇನ್ನು ಚಂದನ ಹೇಳ್ತಾಳೆ, ಆಯಿತು ಮೈ, ನೀನು ಕಾಲೇಜಿಗೆ ಹೋಗು, ನೋಡು ಕಾಲೇಜ್ ಹೋದ ಕೂಡಲೇ ನನಗೆ ಮೆಸೇಜ್ ಮಾಡು ರೀಚ್ ಆದೆ ಅಂತ ಹೇಳಿ ಅಂತ ಹೇಳ್ತಾನೆ. ಇನ್ನು ಚಂದನ ಮಹಿನ ಅಲ್ಲೇ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವಳು ಆಫೀಸಿಗೆ ಹೋಗ್ತಾಳೆ. ಇನ್ನು ಮಹಿ ಬಸ್ಸಿಗೋಸ್ಕರ ಕಾಯ್ತಾ ಇರ್ತಾನೆ. ಆಗ ಅಲ್ಲಿಗೆ ಹರಿ ಬರ್ತಾನೆ. ಹರಿ ಬಂದು ಹೇಳ್ತಾನೆ, ಲೋ ಮಹಿ, ನೀನೇನೋ ಇಲ್ಲಿ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ಮಹಿ ಹೇಳ್ತಾನೆ, ಅದು ಅತ್ತಿಗೆ ನನ್ನನ್ನು ಇಲ್ಲೇ ಬಿಟ್ಟು ಹೋದ್ರು, ಬಸ್ ಬರುತ್ತಲ್ವಾ, ಬಸ್ಸಿಗೋಸ್ಕರ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಹೌದಾ, ಅಲ್ಲ ಮಹಿ, ನಿನ್ನನ್ನು ಕರ್ಕೊಂಡು ಚಂದನ ಅವ್ರು ಎಲ್ಲಿಗೆ ಹೋಗಿದ್ರು, ನೀವಿಬ್ರು ಎಲ್ಲಿಗೆ ಹೋಗಿ ಬಂದ್ರಿ ಅಂತ ಕೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅದು ಅತ್ತಿಗೆ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಣ್ಣ, ಅಷ್ಟೇ ಅಲ್ಲ, ಅತ್ತಿಗೆ ಎಷ್ಟು ಒಳ್ಳೆಯವ್ರು ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಲೋ, ಅವ್ರು ಒಳ್ಳೆಯವ್ರು ಅಂತ ನಂಗೆ ಗೊತ್ತಿದೆ ಕಣೋ, ಅದಕ್ಕೆ ತಾನೇ ಮದುವೆ ಮಾಡ್ಕೊಂಡು ಬಂದಿದ್ದು, ಮೊದಲು ಅವ್ರು ನಿಂಗೆ ಏನು ಹೇಳಿದರು ಅಂತ ಅದನ್ನು ನೀನು ಮೊದಲು ನಂಗೆ ಹೇಳು ಅಂತ ಹೇಳ್ತಾನೆ. ಆವಾಗ ಮಹಿ ಎಲ್ಲ ವಿಚಾರನೂ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅತ್ತಿಗೆ ಎಷ್ಟು ಒಳ್ಳೆ ಬುದ್ಧಿ ಹೇಳಿದರು ಗೊತ್ತಾ, ಕತ್ಲಲ್ಲಿದ್ದ ನನಗೆ ಬೆಳಕಿನ ದಾರಿ ತೋರಿಸಿದ್ರು, ನನಗದು ತುಂಬಾ ಖುಷಿ ಆಗ್ತಿದೆ, ಏನೋ ಒಂಥರ ಹೊಸ ಎನರ್ಜಿ ಬಂದಿದೆ, ಅತ್ತಿಗೆ ತುಂಬಾ ಒಳ್ಳೆಯವರಣ್ಣ ಅಂತ ಹೇಳ್ತಾನೆ ಮಹಿ. ಆಗ ಹರಿ ಹೇಳ್ತಾನೆ, ಹೌದಾ, ನಂಗೆ ಗೊತ್ತಿದೆ ಬಿಡು, ಅವ್ರು ಯಾಕೆ ಇಷ್ಟು ಒಳ್ಳೆಯವ್ರಂತ, ಅವ್ರು ಯಾರು ಹೇಳು, ಅವ್ರು ನನ್ನ ಹೆಂಡ್ತಿ, ನೋಡು ಮಹಿ, ನೀನು ಮೊದಲು ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ನಿಂಗೆ ಯಾಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಯಾಕಂದರೆ ನಾನೇ ಅವ್ರನ್ನ ತಾನೇ ಈ ಮನೆ ಕರ್ಕೊಂಡು ಬಂದಿದ್ದು, ನಾನು ಕರ್ಕೊಂಡು ಬಂದಿದ್ದು ಆದಮೇಲೆ ತಾನೇ ನಿಮಗೆಲ್ಲ ಅವ್ರ ಅತ್ತಿಗೆ ಆಗಿದ್ದು, ಅದಕ್ಕೆ ನೀನು ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅಣ್ಣ, ಅದೇನೋ ಸರಿ, ಆದರೆ ನಮ್ಮ ಅತ್ತಿಗೆಗೆ ಎಷ್ಟು ಮೆಚುರಿಟಿ ಇದೆ, ಆದರೆ ನಿಂಗೇನೂ ಇಲ್ಲ, ಹಾಗಿರುವಾಗ ನಿಮ್ಮಿಬ್ಬರ ಜೋಡಿ ಎಷ್ಟು ಮಟ್ಟಿಗೆ ಸರಿ ಇದೆ ಅಪ್ಪ ಅಂತೇಳಿ ತಮಾಷೆ ಮಾಡ್ತಾನೆ. ಇನ್ನು ಹರಿ ಕೂಡ ತಮಾಷೆ ಮಾಡ್ತಾ ಇರ್ತಾನೆ. ಇನ್ನು ಹರಿ ಅಲ್ಲಿಂದ ಹೋಗ್ತಾನೆ, ಮಹಿ ಕಾಲೇಜಿಗೆ ಹೋಗ್ತಾನೆ. ಇನ್ನು ಈ ಕಡೆ ಕಂಠಿ ಬ್ಯಾಟ್ರಿಗೆ ಅವನ ಗ್ಯಾರೇಜ್ ಡಿಸೈನ್ ತೋರಿಸ್ತಾ ಇರ್ತಾನೆ. ಡಿಸೈನ್ ತೋರಿಸಿ ಹೇಳ್ತಾ ಇರ್ತಾನೆ, ಬ್ಯಾಟ್ರಿ ನೋಡು, ಬ್ಯಾಟ್ರಿ ಈ ಡಿಸೈನ್ ಹೇಗಿದೆ ನೋಡು ಬ್ಯಾಟ್ರಿ ಅಂತ ಹೇಳ್ತಾನೆ ಫೋನಲ್ಲಿ. ಆಗ ಬ್ಯಾಟ್ರಿ ಹೇಳ್ತಾನೆ, ವಾವ್ ಅಣ್ಣ, ತುಂಬ ಚೆನ್ನಾಗಿದೆ, ಯಾರಣ್ಣ ಮಾಡಿದ್ದು ಈ ಡಿಸೈನ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಣ್ಣ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಇದು ಅತ್ತಿಗೆ ಮಾಡಿದ ಕಣೋ, ಅವರು ಆರ್ಕಿಟೆಕ್ಟ್ ಅಲ್ವಾ, ಹಾಗಾಗಿ ಅವರಿಗೆ ಯಾವ ಥರ ಡಿಸೈನ್ ಮಾಡಬೇಕು, ಯಾವ ಡಿಸೈನ್ ಎಲ್ಲಿ ಬರಬೇಕು ಎಲ್ಲನೂ ಗೊತ್ತಿದೆ ಕಣೋ, ಅವರೇ ಇದನ್ನು ಮಾಡಿ ನಂಗೆ ಕಳಿಸಿದ್ರು ಅಂತ ಹೇಳ್ತಾನೆ. ಆಗ ಬ್ಯಾಟ್ರಿ ಹೇಳ್ತಾನೆ, ಹೌದಾ ಅಣ್ಣ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅಲ್ಲಿಗೆ ವೈಭವಿ ಕೂಡ ಬರ್ತಾಳೆ. ವೈಭವಿ ಬಂದಾಗ ಕಂಠಿ ಹೇಳ್ತಾನೆ, ವೈಭವಿ ನೋಡು, ವೈಭವಿ ಡಿಸೈನ್ ಹೇಗಿದೆ ಅಂತ ನೋಡು, ನಮ್ಮ ಗ್ಯಾರೇಜಿಗೆ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾನೆ. ಆಗ ವೈಭವಿ ನೋಡ್ತಾಳೆ, ನೋಡಿ ಹೇಳ್ತಾಳೆ, ಹೌದು ಚೆನ್ನಾಗಿದೆ, ಇದನ್ನು ಯಾರು ಮಾಡಿದ್ದು, ನೀನೇ ಮಾಡಿದ್ಯಾ ಅಂತ ಹೇಳ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಅಯ್ಯೋ ವೈಭವಿ, ನನಗಿದೆಲ್ಲ ಎಲ್ಲಿ ಮಾಡೋಕ್ಕೆ ಬರುತ್ತೆ, ಅತ್ತಿಗೆ ಮಾಡಿದ್ದು, ಅವರೇ ಇದನ್ನು ನನಗೋಸ್ಕರ ಮಾಡಿ ಕಳಿಸಿದ್ರು ಅಂತ ಹೇಳ್ತಾನೆ. ಆವಾಗ ವೈಭವಿ ಹೇಳ್ತಾಳೆ, ಓ ಅತ್ತಿಗೆನಾ, ಏನೋ ಕಂಠಿ, ನಿನಗೋಸ್ಕರ ನಿನ್ನ ಅತ್ತಿಗೆ ಎಕ್ಸ್ಟ್ರಾ ಕೆಲಸ ಮಾಡಿ ದುಡ್ಡು ಕೊಟ್ಟರು, ಇವಾಗ ನಿನಗೋಸ್ಕರ ಡಿಸೈನ್ ಮಾಡ್ತಿದ್ದಾರೆ, ಈ ಡಿಸೈನನ್ನು ನಿನ್ನ ಮನೆಯವರಿಗೆ ತೋರಿಸು, ನನ್ನ ಹತ್ರ ಯಾಕೆ ತೋರಿಸ್ತಾ ಇದೆಯಾ, ನಿನ್ನ ಮನೆಯವ್ರಿಲ್ವಾ ನಿನಗೆ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಯಾಕೆ ವೈಭವಿ ಆ ರೀತಿ ಮಾತಾಡ್ತೀಯಾ, ನೀನೀಗ ಬಂದಿದ್ಯಲ್ವಾ, ಅದಕ್ಕೆ ನಿನ್ನ ಹತ್ರ ನಾನು ಡಿಸೈನ್ ತೋರಿಸಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ನನ್ನ ಹತ್ರ ಯಾಕೆ ನೀನು ತೋರಿಸ್ಬೇಕು,
ನಿಂಗೆ ಏನೇ ಮಾತಾಡಬೇಕಿದ್ರು ಏನೇ ಡಿಸಿಷನ್ ಇದ್ದರೂ ಎಲ್ಲ ನಿಮ್ಮ ಮನೆಯವ್ರ ಹತ್ರ ಕೇಳ್ತೀಯಲ್ವಾ, ಅವ್ರ ಹತ್ರನೇ ಕೇಳು, ನನ್ನ ಹತ್ರ ಯಾಕೆ ನೀನು ಕೇಳ್ತೀಯ ಅಂತ ಹೇಳ್ಕೊಂಡು ಒಂದೇ ಸಮನೆ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಕಂಠಿಗೊಂದು ಕಾಲ್ ಬರುತ್ತೆ, ಅಂದರೆ ಸರ್ವಿಸ್ ಮಾಡಿಸ್ಲಿಕ್ಕೆ ಗಾಡಿಗೆ. ಆಗ ಕಂಠಿ ಹೇಳ್ತಾನೆ, ಅಯ್ಯೋ ವೈಭವಿ, ಒಂದು ಗಾಡಿ ಸರ್ವಿಸ್ ಮಾಡಿಸೋಕ್ಕಿತ್ತು, ನಾನು ಈಗಲೇ ಹೊರಟೆ, ಇನ್ನು ಸ್ವಲ್ಪ ಹೊತ್ತು 5 ನಿಮಿಷದಲ್ಲಿ ನಾನು ಬರ್ತೇನೆ, ನೀನು ಅಲ್ಲಿ ತನಕ ಇಲ್ಲೇ ಕೂತ್ಕೋ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಓ ಇಷ್ಟು ತನಕ ನೀನು ಫೋನ್ ನೋಡಿಕೊಂಡು ನಗಾಡ್ತಿದ್ದಿ, ಇವಾಗ ನಾನು ಬಂದ ಕೂಡಲೇ ನಿಂಗೆ ಕೆಲಸ ಉಂಟಂತ ಹೇಳಿ ಇಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಿದ್ಯಾ, ಆದರೂ ಕಂಠಿ ನೀನು ತುಂಬ ಬದಲಾಗ್ಬಿಟ್ಟು ಅಂತ ಹೇಳ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ನೋಡು ವೈಭವಿ, ಆ ಥರ ಏನೂ ಇಲ್ಲ, ಅಲ್ಲಿ ಕಸ್ಟಮರ್ ಕಾಯ್ತಿದ್ದಾರೆ ಕಣೆ, ಅವ್ರ ಗಾಡಿ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಬ್ಯಾಟ್ರಿ ಹೇಳ್ತಾನೆ, ಅತಿಗೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳಿ, ಅಣ್ಣ ಈಗಲೇ ಬರ್ತಾನೆ ಅಂತ ಹೇಳಿ ಬ್ಯಾಟ್ರಿ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಓ ಹೌದಾ, ಅವ್ನು ಬರ್ತಾನಾ, ಬಂದರೆ ನೀನು ಅವರು ಇಬ್ಬರೇ ಮಾತಾಡ್ಕೊಂಡು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಸೀಟ್ನಲ್ಲಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಮಹಿ ರೋಡಲ್ಲಿ ಬರ್ತಾ ಇರ್ತಾನೆ. ಆವಾಗ ಒಂದು ಬಲೂನ್ ವ್ಯಾಪಾರ ಮಾಡುವವ್ರ ಹತ್ರ ಒಂದು ಮಗು ಮತ್ತು ತಾಯಿ ನಿಂತಿರ್ತಾರೆ. ಆಗ ಮಗು ಹೇಳ್ತಾ ಇರ್ತದೆ, ಅಮ್ಮ ನಂಗೆ ಬಲೂನ್ ಕೊಡ್ಸಮ್ಮ, ಬಲೂನ್ ಕೊಡಿಸು ಅಂತ ಹೇಳ್ತಾ ಇರ್ತದೆ. ಆಗ ಅಮ್ಮ ಹೇಳ್ತಾರೆ, ಇಲ್ಲ ಮಗ, ಇವತ್ತು ಕೊಡಿಸಲ್ಲ, ನಾಳೆ ಕೊಡಿಸ್ತೇನೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ಮಗು ಹಠ ಮಾಡ್ತಾನೆ ಇರ್ತದೆ. ಅದನ್ನು ಮಹಿ ನೋಡ್ತಾನೆ. ಮಹಿ ನೋಡಿ ಮಹಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಮಹಿ ಬಂದು 2 ಬಲೂನ್ ತಗೊಂಡು ಆ ಮಗುಗೊಂದು ಬಲೂನ್ ಕೊಡ್ತಾನೆ. ಬಲೂನ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಇನ್ನು ಮಹಿ ಯೋಚನೆ ಮಾಡ್ತಾನೆ, ಅಲ್ಲ, ಆ ಮಗುಗಾದರೂ ಬಲೂನ್ ಕೊಡ್ಸೋಕ್ಕೆ ಅಮ್ಮ ಇದ್ದಾರೆ, ಆದರೆ ನನಗೆ ಯಾರಿದ್ದಾರೆ, ನನ್ನ ಕೈಲಿ ಬಲೂನ್ ಇದೆ ಅಷ್ಟೇ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಹರಿ ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ, ಪ್ಯಾಸೆಂಜರ್ ಕೂಡ ಹಿಂದೆಯಲ್ಲಿರ್ತಾರೆ. ಇನ್ನು ಹರಿ ಒಬ್ಬನೇ ಗಾಡಿಯಲ್ಲಿ ಸಾಂಗ್ ಹೇಳ್ಕೊಂಡು ಒಬ್ಬನೇ ಖುಷಿಯಲ್ಲಿ ಹೋಗ್ತಾ ಇರ್ತಾನೆ. ಆಗ ಪ್ಯಾಸೆಂಜರ್ ಹೇಳ್ತಾರೆ, ಸ್ವಲ್ಪ ಮ್ಯೂಸಿಕ್ ಆಫ್ ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಅಲ್ಲ ಮೇಡಮ್, ನಿಮಗೆ ಒಂದು ಸಾಂಗ್ ಹೇಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಸಾಂಗ್ ಹೇಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಏನರ್ಥ ಅಂತ ಕೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಂದರೆ ಮೇಡಮ್, ನಿಮಗೆ ಲಿರಿಕ್ಸ್ ಕೇಳಿ ಇಷ್ಟ ಆಗುತ್ತಾ ಅಥವಾ ಮ್ಯೂಸಿಕ್ ಮಾತ್ರ ಕೇಳಿ ಇಷ್ಟ ಆಗುತ್ತಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅದಾ, ನನಗೆ ಮ್ಯೂಸಿಕ್ ಕೇಳಿ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ಮೊದಲು ನೀವು ಮ್ಯೂಸಿಕ್ ಕೇಳಬೇಕು, ಅದಾದಮೇಲೆ ಲಿರಿಕ್ಸನ್ನು ನಿಮ್ಮ ಮನಸಾರೆ ಒಪ್ಕೊಳ್ಬೇಕು, ಆಗ ನಿಮಗೆ ಸಾಂಗ್ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ರೀ ಏನ್ರಿ, ನನಗೆ ನೀವು ಸಾಂಗ್ ಹೇಗೆ ಇಷ್ಟ ಆಗೋದು ಅನ್ನೋ ಥರ ಕೇಳ್ತಾ ಇದ್ದೀರಾ, ನನಗೆ ಅದ್ರ ಬಗ್ಗೆನೂ ಟೀಚ್ ಮಾಡ್ತಾ ಇದ್ದೀರಾ, ನನಗೆ ಸಾಂಗ್ ಯಾವ ರೀತಿ ಬೇಕಾದರೂ ಇಷ್ಟ ಆಗಲಿ, ನಿಮ್ಗೆ ಏಕ್ರಿ ಅದೆಲ್ಲ, ಸುಮ್ಮನೆ ಡ್ರೈವ್ ಮಾಡಿ ನೀವು ಅಂತ ಹೇಳ್ತಾಳೆ. ಇನ್ನು ಅವನು ಹೇಳ್ತಾನೆ, ಆಯಿತು ಮೇಡಮ್, ಆಯಿತು ಮೇಡಮ್ ಅಂತ ಹೇಳ್ತಾನೆ. ಇನ್ನು ಅಷ್ಟರಲ್ಲಿ ಆ ಪ್ಯಾಸೆಂಜರಿಗೆ ಒಂದು ಕಾಲ್ ಬರುತ್ತೆ. ಆಗ ಅವಳು ಹೇಳ್ತಾಳೆ, ಅವ್ರು ಫೋರ್ಸ್ ಮಾಡ್ತಿದ್ದಾರೆ ಮದುವೆಗೆ, ನೋಡೋಣ ಏನು ಮಾಡಬೇಕಂತ ಹೇಳಿ, ನಾನೇನು ಯೋಚನೆ ಮಾಡಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆವಾಗ ಹರಿ ಹೇಳ್ತಾನೆ, ನೋಡಿ ಮೇಡಮ್, ಇಷ್ಟ ಇಲ್ದಿರೋ ಮದುವೆ ಯಾವತ್ತೂ ಆಗಬಾರ್ದು, ಮದುವೆ ಅನ್ನೋದು ಟರ್ನಿಂಗ್ ಪಾಯಿಂಟ್ ಇದ್ದಾಗೆ, ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಮದುವೆ ಆಗಿ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಮದುವೆ ಆಗಬೇಕಾಗಿರೋದು ನನಗಲ್ಲ, ನನ್ನ ತಂಗಿಗೆ, ನಂಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಓ ಹೌದಾ ಮೇಡಮ್, ಸಾರಿ ಮೇಡಮ್ ಅಂತ ಹೇಳ್ತಾನೆ. ಇನ್ನು ಹರಿಗೆ ಚಂದನ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಹೇಳ್ತಾಳೆ, ಹರಿ ಅವರೇ, ಸ್ವಲ್ಪ ಫ್ರೀ ಇದ್ದೀರಾ, ಇವತ್ತು ಸಂಜೆ ನನ್ನ ಪಿಕಪ್ ಮಾಡಲಿಕ್ಕೆ ಬರ್ತೀರಾ ನೀವು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹೌದಾ ಮೇಡಮ್, ಗ್ಯಾರಂಟಿ ಮೇಡಮ್, ನಾನು ಬಂದೇ ಬರ್ತೇನೆ ಸಂಜೆ ಅಂತ ಹೇಳ್ತಾನೆ. ಇನ್ನು ಸಂಜೆ ಆಗಿರುತ್ತೆ. ಹರಿ ಕಾಯ್ತಾ ಇರ್ತಾನೆ, ಚಂದನಗೋಸ್ಕರ ಆಫೀಸಿಂದ ಹೊರಗೆ ಬರೋದನ್ನೇ ಕಾಯ್ತಾ ಇರ್ತಾನೆ. ಇನ್ನು ಚಂದನನು ಕೂಡ ಬರ್ತಾಳೆ. ಚಂದನ ಬಂದು ಹೇಳ್ತಾಳೆ, ಹರಿ ಅವರೇ ಹೋಗೋಣವಾ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಆಯಿತು ಮೇಡಮ್, ಹೋಗೋಣ ಅಂತ ಹೇಳ್ತಾಳೆ. ಇನ್ನು ಚಂದನ ಹೇಳ್ತಾಳೆ ಹರಿಗೆ, ಹರಿ ಅವರೇ, ಏನು ಗೊತ್ತಾ, ನಂಗೆ ನಿಮ್ಮ ಹತ್ರ ಏನೋ ಒಂದು ವಿಚಾರ ಮಾತಾಡೋದಿತ್ತು ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನು ಮೇಡಮ್, ಏನು ಹೇಳ್ತಿದ್ದೀರಾ, ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅದು ಹರಿ ಅವರೇ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಅವಳು ತುಂಬ ನಾಚಿಕೆ ಪಡ್ಕೊಳ್ತಾಳೆ. ಆಗ ಹರಿ ಹೇಳ್ತಾನೆ, ಮೇಡಮ್ ಏನು ಹೇಳ್ತಿದ್ದೀರಾ ಮೇಡಮ್, ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ, ಅಲ್ಲ ಮೇಡಮ್, ನಂಗೆ ನಂಬೋಕ್ಕಾಗ್ತಿಲ್ಲ ಮೇಡಮ್, ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಹರಿ ಅವರೇ, ಈ ವಿಚಾರ ಹೇಳೋದಕ್ಕೆ ನಾನು ನಿಮ್ಮನ್ನು ಬರ್ಲಿಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಆಗ ಹರಿಗಂತೂ ತುಂಬಾ ಖುಷಿಯಾಗುತ್ತೆ. ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್, ನನಗಂತೂ ತುಂಬಾ ಖುಷಿಯಾಗಿದೆ ಹರಿ, ಇವತ್ತು ಯಾವ ಮಗಳಲ್ಲಿ ಎದ್ದೆ ಕಣೋ, ತುಂಬಾ ಖುಷಿ ಆಗ್ತಿದೆ, ಎಂಥ ಸ್ವೀಟ್ ನ್ಯೂಸ್ ಹೇಳಿದ್ರಿ ಮೇಡಮ್ ನೀವು, ಅಲ್ಲ ನೀವು ನನ್ನ ಲವ್ ಮಾಡ್ತಿದ್ದೀರಾ ಮೇಡಮ್, ನನಗದು ತುಂಬಾ ಖುಷಿ ಆಗ್ತಿದೆ ಮೇಡಮ್. ಹರಿ, ಇವತ್ತು ಯಾವ ಮಗಳಲ್ಲಿ ಎದ್ದೆ ಕಣೋ ನೀನು, ಇಷ್ಟು ಖುಷಿಯಾದ ವಿಚಾರ ನಿನಗೆ ಕೇಳಿಕ್ಕೆ ಸಿಗೋತಿದೆ ಅಲ್ಲ
ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಂಗೆ ನಂಬೋಕೆ ಆಗ್ತಿಲ್ಲ ಮೇಡಮ್, ನೀವು ನನ್ನ ಲವ್ ಮಾಡ್ತಿದ್ದೀರಾ, ನಂಗೆ ಆಗದೆ ಇರೋ ಖುಷಿಗೆ ಒಂದೆರಡು ಸ್ಟೆಪ್ ಹಾಕಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಸ್ಟೆಪ್ ಹಾಕ್ಲಿಕ್ಕಂತ ಹೋಗ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಅದು ಇಮ್ಯಾಜಿನೇಷನ್ ಅಂತ ಹೇಳಿ. ಅಂದರೆ ಅವನು ಅಷ್ಟೊತ್ತು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಯ್ಯೋ ಇದೆಲ್ಲ ಇಮ್ಯಾಜಿನೇಷನಾ, ನಾನು ನಿಜವಾಗ್ಲೂ ಚಂದನ ಅವರು ನನಗೆ ಪ್ರಪೋಸ್ ಮಾಡಿದ್ರು ಅಂತ ಅಂದ್ಕೊಂಡೆ. ಪರವಾಗಿಲ್ಲ ದೇವ್ರೆ, ಈ ಇಮ್ಯಾಜಿನೇಷನನ್ನು ಆದಷ್ಟು ಬೇಗ ನನಸು ಮಾಡುವಾಗ ಮಾಡಪ್ಪ, ಇದೆಲ್ಲ ನಿಜ ಆಗುವಾಗ ಮಾಡಪ್ಪ ಅಂತ ಹೇಳ್ಕೊಂಡು ಬೇಡ್ಕೊಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದ ಕೂಡಲೇ ಚಂದನ ಹೇಳ್ತಾಳೆ, ಹರಿ ಅವರೇ ಇವಾಗ ಬಂದ್ರ ನೀವು ಅಂತ ಹೇಳ್ತಾಳೆ. ಆಗ ಹರಿಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿರಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗೋದಂತ ನೋಡೋಣ. ಮಹಿಗೆ ಏನಾದರೂ ಸತ್ಯ ಗೊತ್ತಾಗುತ್ತಾ, ಚಂದನ ಸತ್ಯ ಬಾಯಿ ಬಿಡ್ತಾಳ, ಇನ್ನು ಚಂದನ ನಿಜವಾಗ್ಲೂ ಹರಿಗೆ ಪ್ರಪೋಸ್ ಮಾಡ್ತಾಳ, ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಶ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.